ಶಿಥಿಲಗೊಂಡ ಮನೆಯ ಮೇಲ್ಛಾವಣಿ ಕುಸಿದು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಸ್ಥಳೀಯರಿಂದ ಮನೆಯಲ್ಲಿ ಸಿಕ್ಕಾಕೊಂಡವರನ್ನ ರಕ್ಷಣೆ ಮಾಡಲಾಗಿದೆ. ಮೈಸೂರಿನ ಎಚ್.ಡಿ. ಕೋಟೆಯ ಹೆಬ್ಬಲಕುಪ್ಪೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಮೇಲ್ಛಾವಣಿ ಮೂಲಕವೇ ಗ್ರಾಮಸ್ಥರು ಮನೆಯಲ್ಲಿ ಸಿಕ್ಕಾಕೊಂಡವರನ್ನ ರಕ್ಷಿಸಿದ್ದಾರೆ. ಗೋವಿಂದ್ ಶೆಟ್ಟಿ ಅನ್ನೋರಿಗೆ ಸೇರಿದಂತಹ ಮನೆ ಇದು. ಮೇಲ್ಛಾವಣಿ ಕುಸಿದ ಪರಿಣಾಮ ಸಮಸ್ಯೆ ಆಗಿದೆ. ಮನೆಯಲ್ಲಿ ಸಿಕ್ಕಾಕೊಂಡವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಅದು ಮೇಲ್ಛಾವಣಿ ಮೂಲಕವೇ, ಬೇರೆ ದಾರಿಯೇ ಇರಲಿಲ್ಲ. ಗೋವಿಂದ್ ಶೆಟ್ಟಿ ಪತ್ನಿ ರಾಧಾ, ಪುತ್ರ ರೋಹಿತ್, ದೊಡ್ಡಮ್ಮ ಸುವರ್ಣಮ್ಮ ಅವರ ರಕ್ಷಣೆ ಮಾಡಲಾಗಿದೆ. ಶಿಥಿಲಗೊಂಡ ಗೋಡೆ ಮೇಲ್ಛಾವಣಿ ಕುಸಿದ ಪರಿಣಾಮ ಈ ರೀತಿ ಸಮಸ್ಯೆ ಆಗಿರೋದು. ಸ್ಥಳೀಯರು ಮನೆಯ ಒಳಗಡೆ ಸಿಕ್ಕಾಕೊಂಡವರನ್ನ ಮೇಲ್ಛಾವಣಿಯ ಮೂಲಕ ರಕ್ಷಣೆ ಮಾಡಿದ್ದಾರೆ. ಹೆಬ್ಬಲಕುಪ್ಪೆ ಗ್ರಾಮದಲ್ಲಿ ಮನೆಯ ಗೋಡೆ ಉಂಟೋಗಿ ನಿಧಾನವಾಗಿ ಮೇಲಿಂದ ಇಳಿತಿದ್ದಾರೆ. ಮಳೆಯ ಪ್ರಭಾವವಾಗಿ ಒಂದು ಮನೆಯ ಗೋಡೆ ಉಂಟೋಗಿದೆ. ಏಜ್ ಆಗಿರೋರು 3 ಜನ ಒಳಗಡೆ ಇದ್ರು, ನಿಧಾನವಾಗಿ ಆಚೆಗೆ ಇಳಿತಿದ್ದಾರೆ. ನೋಡಿ, ಇದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೋಬೇಕು. 3 ಜನ ಒಳಗಡೆ ಇದ್ರು, ಮನೆ ಒಳಗಡೆ ಬೆಟ್ಟ ಏಣಿ ಹಾಕಿ ಅವರಿಂದ ಆಚೆ ತರಕ್ಕೂ ಉಂಟೋಗಿದೆ. ಮನೆ ಹತ್ರ ನೋಡಿ, ತುಂಬಾ ಸಾಹಸವನ್ನು ಪಡ್ತಿದ್ದಾರೆ ಆಚೆ ತಗೊಬರಕ್ಕೆ. 3 ಜನಗಳ ಮನೆ ಒಳಗಡೆನೆ ಆಚೆನೆ ಇದ್ದಾರೆ. ವಿಡಿಯೋ ಶಿಥಿಲಗೊಂಡ ಮನೆಯ ಮೇಲ್ಛಾವಣಿ ಕುಸಿದು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಸ್ಥಳೀಯರಿಂದ ಮನೆಯಲ್ಲಿ ಸಿಕ್ಕಾಕೊಂಡವರನ್ನ ರಕ್ಷಣೆ ಮಾಡಲಾಗಿದೆ. ಮೈಸೂರಿನ ಎಚ್.ಡಿ. ಕೋಟೆಯ ಹೆಬ್ಬಲಕುಪ್ಪೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಮೇಲ್ಛಾವಣಿ ಮೂಲಕವೇ ಗ್ರಾಮಸ್ಥರು ಮನೆಯಲ್ಲಿ ಸಿಕ್ಕಾಕೊಂಡವರನ್ನ ರಕ್ಷಿಸಿದ್ದಾರೆ. ಗೋವಿಂದ್ ಶೆಟ್ಟಿ ಅನ್ನೋರಿಗೆ ಸೇರಿದಂತಹ ಮನೆ ಇದು. ಮೇಲ್ಛಾವಣಿ ಕುಸಿದ ಪರಿಣಾಮ ಸಮಸ್ಯೆ ಆಗಿದೆ. ಮನೆಯಲ್ಲಿ ಸಿಕ್ಕಾಕೊಂಡವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಅದು ಮೇಲ್ಛಾವಣಿ ಮೂಲಕವೇ, ಬೇರೆ ದಾರಿಯೇ ಇರಲಿಲ್ಲ. ಗೋವಿಂದ್ ಶೆಟ್ಟಿ ಪತ್ನಿ ರಾಧಾ, ಪುತ್ರ ರೋಹಿತ್, ದೊಡ್ಡಮ್ಮ ಸುವರ್ಣಮ್ಮ ಅವರ ರಕ್ಷಣೆ ಮಾಡಲಾಗಿದೆ. ಶಿಥಿಲಗೊಂಡ ಗೋಡೆ ಮೇಲ್ಛಾವಣಿ ಕುಸಿದ ಪರಿಣಾಮ ಈ ರೀತಿ ಸಮಸ್ಯೆ ಆಗಿರೋದು. ಸ್ಥಳೀಯರು ಮನೆಯ ಒಳಗಡೆ ಸಿಕ್ಕಾಕೊಂಡವರನ್ನ ಮೇಲ್ಛಾವಣಿಯ ಮೂಲಕ ರಕ್ಷಣೆ ಮಾಡಿದ್ದಾರೆ. ಹೆಬ್ಬಲಕುಪ್ಪೆ ಗ್ರಾಮದಲ್ಲಿ ಮನೆಯ ಗೋಡೆ ಉಂಟೋಗಿ ನಿಧಾನವಾಗಿ ಮೇಲಿಂದ ಇಳಿತಿದ್ದಾರೆ. ಮಳೆಯ ಪ್ರಭಾವವಾಗಿ ಒಂದು ಮನೆಯ ಗೋಡೆ ಉಂಟೋಗಿದೆ. ಏಜ್ ಆಗಿರೋರು 3 ಜನ ಒಳಗಡೆ ಇದ್ರು, ನಿಧಾನವಾಗಿ ಆಚೆಗೆ ಇಳಿತಿದ್ದಾರೆ. ನೋಡಿ, ಇದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೋಬೇಕು. 3 ಜನ ಒಳಗಡೆ ಇದ್ರು, ಮನೆ ಒಳಗಡೆ ಬೆಟ್ಟ ಏಣಿ ಹಾಕಿ ಅವರಿಂದ ಆಚೆ ತರಕ್ಕೂ ಉಂಟೋಗಿದೆ. ಮನೆ ಹತ್ರ ನೋಡಿ, ತುಂಬಾ ಸಾಹಸವನ್ನು ಪಡ್ತಿದ್ದಾರೆ ಆಚೆ ತಗೊಬರಕ್ಕೆ. 3 ಜನಗಳ ಮನೆ ಒಳಗಡೆನೆ ಆಚೆನೆ ಇದ್ದಾರೆ. ವಿಡಿಯೋ ಶಿಥಿಲಗೊಂಡ ಮನೆಯ ಮೇಲ್ಛಾವಣಿ ಕುಸಿದು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಸ್ಥಳೀಯರಿಂದ ಮನೆಯಲ್ಲಿ ಸಿಕ್ಕಾಕೊಂಡವರನ್ನ ರಕ್ಷಣೆ ಮಾಡಲಾಗಿದೆ. ಮೈಸೂರಿನ ಎಚ್.ಡಿ. ಕೋಟೆಯ ಹೆಬ್ಬಲಕುಪ್ಪೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಮೇಲ್ಛಾವಣಿ ಮೂಲಕವೇ ಗ್ರಾಮಸ್ಥರು ಮನೆಯಲ್ಲಿ ಸಿಕ್ಕಾಕೊಂಡವರನ್ನ ರಕ್ಷಿಸಿದ್ದಾರೆ. ಗೋವಿಂದ್ ಶೆಟ್ಟಿ ಅನ್ನೋರಿಗೆ ಸೇರಿದಂತಹ ಮನೆ ಇದು. ಮೇಲ್ಛಾವಣಿ ಕುಸಿದ ಪರಿಣಾಮ ಸಮಸ್ಯೆ ಆಗಿದೆ. ಮನೆಯಲ್ಲಿ ಸಿಕ್ಕಾಕೊಂಡವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಅದು ಮೇಲ್ಛಾವಣಿ ಮೂಲಕವೇ, ಬೇರೆ ದಾರಿಯೇ ಇರಲಿಲ್ಲ. ಗೋವಿಂದ್ ಶೆಟ್ಟಿ ಪತ್ನಿ ರಾಧಾ, ಪುತ್ರ ರೋಹಿತ್, ದೊಡ್ಡಮ್ಮ ಸುವರ್ಣಮ್ಮ ಅವರ ರಕ್ಷಣೆ ಮಾಡಲಾಗಿದೆ. ಶಿಥಿಲಗೊಂಡ ಗೋಡೆ ಮೇಲ್ಛಾವಣಿ ಕುಸಿದ ಪರಿಣಾಮ ಈ ರೀತಿ ಸಮಸ್ಯೆ ಆಗಿರೋದು. ಸ್ಥಳೀಯರು ಮನೆಯ ಒಳಗಡೆ ಸಿಕ್ಕಾಕೊಂಡವರನ್ನ ಮೇಲ್ಛಾವಣಿಯ ಮೂಲಕ ರಕ್ಷಣೆ ಮಾಡಿದ್ದಾರೆ. ಹೆಬ್ಬಲಕುಪ್ಪೆ ಗ್ರಾಮದಲ್ಲಿ ಮನೆಯ ಗೋಡೆ ಉಂಟೋಗಿ ನಿಧಾನವಾಗಿ ಮೇಲಿಂದ ಇಳಿತಿದ್ದಾರೆ. ಮಳೆಯ ಪ್ರಭಾವವಾಗಿ ಒಂದು ಮನೆಯ ಗೋಡೆ ಉಂಟೋಗಿದೆ. ಏಜ್ ಆಗಿರೋರು 3 ಜನ ಒಳಗಡೆ ಇದ್ರು, ನಿಧಾನವಾಗಿ ಆಚೆಗೆ ಇಳಿತಿದ್ದಾರೆ. ನೋಡಿ, ಇದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೋಬೇಕು. 3 ಜನ ಒಳಗಡೆ ಇದ್ರು, ಮನೆ ಒಳಗಡೆ
ಬೆಟ್ಟ ಏಣಿ ಹಾಕಿ ಅವರಿಂದ ಆಚೆ ತರಕ್ಕೂ ಉಂಟೋಗಿದೆ ಮನೆ ಹತ್ರ ನೋಡಿ. ತುಂಬಾ ಸಾಹಸವನ್ನು ಪಡ್ತಿದ್ದಾರೆ ಆಚೆ ತಗೊಬರಕ್ಕೆ. 3 ಜನಗಳ ಮನೆ ಒಳಗಡೆನೆ ಆಚೆನೇ ಇದ್ದಾರೆ. ವಿಡಿಯೋ ಶಿಥಿಲಗೊಂಡ ಮನೆಯ ಮೇಲ್ಛಾವಣಿ ಕುಸಿದು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಸ್ಥಳೀಯರಿಂದ ಮನೆಯಲ್ಲಿ ಸಿಕ್ಕಾಕೊಂಡವರನ್ನ ರಕ್ಷಣೆ ಮಾಡಲಾಗಿದೆ. ಮೈಸೂರಿನ HD ಕೋಟೆಯ ಹೆಬ್ಬಲಕುಪ್ಪೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಮೇಲ್ಛಾವಣಿ ಮೂಲಕವೇ ಗ್ರಾಮಸ್ಥರು ಮನೆಯಲ್ಲಿ ಸಿಕ್ಕಾಕೊಂಡವರನ್ನ ರಕ್ಷಿಸಿದ್ದಾರೆ. ಗೋವಿಂದ್ ಶೆಟ್ಟಿ ಅನ್ನೋರಿಗೆ ಸೇರಿದಂತಹ ಮನೆ ಇದು. ಮೇಲ್ಛಾವಣಿ ಕುಸಿದ ಪರಿಣಾಮ ಸಮಸ್ಯೆ ಆಗಿದೆ. ಮನೆಯಲ್ಲಿ ಸಿಕ್ಕಾಕೊಂಡವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಅದು ಮೇಲ್ಛಾವಣಿ ಮೂಲಕವೇ, ಬೇರೆ ದಾರಿಯೇ ಇರಲಿಲ್ಲ. ಗೋವಿಂದ್ ಶೆಟ್ಟಿ ಪತ್ನಿ ರಾಧಾ, ಪುತ್ರ ರೋಹಿತ್, ದೊಡ್ಡಮ್ಮ ಸುವರ್ಣಮ್ಮ ಅವರ ರಕ್ಷಣೆ ಮಾಡಲಾಗಿದೆ. ಶಿಥಿಲಗೊಂಡ ಗೋಡೆ ಮೇಲ್ಛಾವಣಿ ಕುಸಿದ ಪರಿಣಾಮ ಈ ರೀತಿ ಸಮಸ್ಯೆ ಆಗಿರೋದು. ಸ್ಥಳೀಯರು ಮನೆಯ ಒಳಗಡೆ ಸಿಕ್ಕಾಕೊಂಡವರನ್ನ ಮೇಲ್ಛಾವಣಿಯ ಮೂಲಕ ರಕ್ಷಣೆ ಮಾಡಿದ್ದಾರೆ. ಹೆಬ್ಬುಲ್ಗುಪ್ಪೆ ಗ್ರಾಮದಲ್ಲಿ ಮನೆಯ ಗೋಡೆ ಉಂಟೋಗಿ ನಿಧಾನವಾಗಿ ಮೇಲಿಂದ ಇಳಿತಿದ್ದಾರೆ. ಮಳೆಯ ಪ್ರಭಾವವಾಗಿ ಒಂದು ಮನೆಯ ಗೋಡೆ ಉಂಟೋಗಿದೆ. ಏಜ್ ಆಗಿರೋರು 3 ಜನ ಒಳಗಡೆ ಇದ್ರು, ನಿಧಾನವಾಗಿ ಆಚೆಗೆ ಇಳಿತಿದ್ದಾರೆ. ನೋಡಿ, ಇದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೋಬೇಕು. 3 ಜನ ಒಳಗಡೆ ಇದ್ರು ಮನೆ ಒಳಗಡೆ. ಬೆಟ್ಟ ಏಣಿ ಹಾಕಿ ಅವರಿಂದ ಆಚೆ ತರಕ್ಕೂ ಉಂಟೋಗಿದೆ ಮನೆ ಹತ್ರ ನೋಡಿ. ತುಂಬಾ ಸಾಹಸವನ್ನು ಪಡ್ತಿದ್ದಾರೆ ಆಚೆ ತಗೊಬರಕ್ಕೆ. 3 ಜನಗಳ ಮನೆ ಒಳಗಡೆನೆ ಆಚೆನೇ ಇದ್ದಾರೆ. ವಿಡಿಯೋ ಶಿಥಿಲಗೊಂಡ ಮನೆಯ ಮೇಲ್ಛಾವಣಿ ಕುಸಿದು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಸ್ಥಳೀಯರಿಂದ ಮನೆಯಲ್ಲಿ ಸಿಕ್ಕಾಕೊಂಡವರನ್ನ ರಕ್ಷಣೆ ಮಾಡಲಾಗಿದೆ. ಮೈಸೂರಿನ HD ಕೋಟೆಯ ಹೆಬ್ಬಲಕುಪ್ಪೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಮೇಲ್ಛಾವಣಿ ಮೂಲಕವೇ ಗ್ರಾಮಸ್ಥರು ಮನೆಯಲ್ಲಿ ಸಿಕ್ಕಾಕೊಂಡವರನ್ನ ರಕ್ಷಿಸಿದ್ದಾರೆ. ಗೋವಿಂದ್ ಶೆಟ್ಟಿ ಅನ್ನೋರಿಗೆ ಸೇರಿದಂತಹ ಮನೆ ಇದು. ಮೇಲ್ಛಾವಣಿ ಕುಸಿದ ಪರಿಣಾಮ ಸಮಸ್ಯೆ ಆಗಿದೆ. ಮನೆಯಲ್ಲಿ ಸಿಕ್ಕಾಕೊಂಡವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಅದು ಮೇಲ್ಛಾವಣಿ ಮೂಲಕವೇ, ಬೇರೆ ದಾರಿಯೇ ಇರಲಿಲ್ಲ. ಗೋವಿಂದ್ ಶೆಟ್ಟಿ ಪತ್ನಿ ರಾಧಾ, ಪುತ್ರ ರೋಹಿತ್, ದೊಡ್ಡಮ್ಮ ಸುವರ್ಣಮ್ಮ ಅವರ ರಕ್ಷಣೆ ಮಾಡಲಾಗಿದೆ. ಶಿಥಿಲಗೊಂಡ ಗೋಡೆ ಮೇಲ್ಛಾವಣಿ ಕುಸಿದ ಪರಿಣಾಮ ಈ ರೀತಿ ಸಮಸ್ಯೆ ಆಗಿರೋದು. ಸ್ಥಳೀಯರು ಮನೆಯ ಒಳಗಡೆ ಸಿಕ್ಕಾಕೊಂಡವರನ್ನ ಮೇಲ್ಛಾವಣಿಯ ಮೂಲಕ ರಕ್ಷಣೆ ಮಾಡಿದ್ದಾರೆ. ಹೆಬ್ಬುಲ್ಗುಪ್ಪೆ ಗ್ರಾಮದಲ್ಲಿ ಮನೆಯ ಗೋಡೆ ಉಂಟೋಗಿ ನಿಧಾನವಾಗಿ ಮೇಲಿಂದ ಇಳಿತಿದ್ದಾರೆ. ಮಳೆಯ ಪ್ರಭಾವವಾಗಿ ಒಂದು ಮನೆಯ ಗೋಡೆ ಉಂಟೋಗಿದೆ. ಏಜ್ ಆಗಿರೋರು 3 ಜನ ಒಳಗಡೆ ಇದ್ರು, ನಿಧಾನವಾಗಿ ಆಚೆಗೆ ಇಳಿತಿದ್ದಾರೆ. ನೋಡಿ, ಇದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೋಬೇಕು.